ಬೇಕೇ ಬೇಕು, ಬೇಕೇ ಬೇಕು. ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದುರ್ಗೇನಹಳ್ಳಿ ಗ್ರಾಮದಲ್ಲಿ 2 ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಸುಮಾರು 4 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಕಳೆದ 2-3 ದಿನಗಳಿಂದ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮಾಹಿತಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಈವರೆಗೆ ಅವರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೆಸ್ಕಾಂ ಇಲಾಖೆಯ 1912 ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಿದ್ದೇವೆ. ಆದರೂ 3 ದಿನಗಳಿಂದ ಅವರಿಂದ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಕರೆ ಮಾಡಿದಾಗಲೆಲ್ಲ ಹಾರಿಕೆ ಉತ್ತರವನ್ನು ನೀಡುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಊರಿನ ಯುವ ಮುಖಂಡ ಮಂಜುನಾಥ್ ಮಾತನಾಡಿ, ಈ ಸಮಸ್ಯೆ ಬಗ್ಗೆ ಬೆಸ್ಕಾಂ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮಾಹಿತಿ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಳವತ್ತುಕೊಂಡರು. ಸಮಸ್ಯೆ ಹೀಗೆ ಮುಂದುವರಿದರೆ ಊರಿನ ಗ್ರಾಮಸ್ಥರು ಸ್ಥಳೀಯ ನಾಯಕರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೂಬಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಆಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ದುರ್ಗೇನಹಳ್ಳಿಯಲ್ಲಿ ದಿನಾಂಕ 17/5/2024 ನೈಟು 11 ಗಂಟೆ ಸುಮಾರು 11 ಗಂಟೆಗೆ ಮರ ಬಿದ್ದು ಕೊಂಬೆ ಬಿದ್ದುಬಿಟ್ಟು ಕರೆಂಟ್ ಲೈನ್ ಕಟ್ಟಾಗಿದೆ. ಅದೇ ರೀತಿಯಲ್ಲಿ 3 ಕಂಬಗಳು ನೆಲಕ್ಕೆ ಉರುಳಿದ್ದಾವೆ. ತುಂಬ ಮನೆಗಳ ಮೇಲೆ ಬಿದ್ದು ಮನೆಗಳಿಗೆಲ್ಲ ಹಾನಿಯಾಗಿದೆ. ಇದುವರೆಗೂ ಯಾವುದೇ ರೀತಿ ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಸದಸ್ಯರಾಗಿರ್ಬೋದು, ಗೆದ್ದಿರುವಂಥ ಪ್ರತಿನಿಧಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಯಾರೂ ಬಂದು ಇಲ್ಲಿ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಇದೇ ದೊಡ್ಡ ಮರ ಆಗಿರೋದ್ರಿಂದ ಕೊಂಬೆ ತುಂಬ ಬೃಹತ್ ಗಾತ್ರದ ಆಗಿರೋದ್ರಿಂದ ಅರಳಿ ಮರದ ಕೊಂಬೆ ಆಗಿರೋದ್ರಿಂದ ಬಿದ್ದಿದೆ. ಆ ಬಿದ್ದಿರೋ ಫೋರ್ಸ್ಗೆ ಏನಾಗಿದೆ ಅಂದರೆ 3 ಕಂಬನೂ ಕಟ್ಟಾಗಿದೆ. 3 ಕಂಬಗಳು ಕಟ್ಟಾಗಿದೆ. ಆ 3 ಕಂಬ ಕಟ್ಟಾಗಿರೋದ್ರಿಂದನೇ ಇದು ಕರೆಂಟು ಇವಾಗ ಕಡಿತಗೊಂಡಿರೋದು. ನಾವು 11 ಗಂಟೆಗೆ ಕಾಲ್ ಮಾಡಿದಾಗ 12 ಗಂಟೆಗೆ ಬಂದುಬಿಟ್ಟು ಲೈನ್ ಮಳೆ ಬಂದು ಗಾಳಿ ವಾತಾವರಣಕ್ಕೆ ದೊಡ್ಡ ರೆಂಬೆ ಮುರಿದಿದೆ. ರೆಂಬೆ ಮುರಿದಿರೋದ್ರಿಂದ 3 ಕಂಬಗಳು ಈಗಾಗಲೇ ನೆಲಕ್ಕೆ ಉರುಳಿದ್ದಾವೆ. ನೆಲಕ್ಕೆ ಉರುಳಿದಾಗ ಬೆಸ್ಕಾಂ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ 1912 ಕಾಲ್ ಮಾಡಿದಾಗ ಲೈನ್ಮೆನ್ಗಳು ಸಂಬಂಧಪಟ್ಟಿರುವ ಲೈನ್ಮೆನ್ಗಳು ಬಂದುಬಿಟ್ಟು ಕರೆಂಟ್ ಕಲೆಕ್ಷನ್ ಊರಿಗೆಲ್ಲ ತೆಗೆದಿದ್ದಾರೆ. ತೆಗೆದು 2 ದಿನ ಆಗಿದೆ. ಇದುವರೆಗೂ ಯಾರೂ ಬಂದಿಲ್ಲ. ಕಂಬಗಳನ್ನ ಉಣ್ಬಿಟ್ಟು ದೀಪ ಹಚ್ಚೋಂಥ ಕೆಲಸ ಯಾರೂ ಮಾಡಿಲ್ಲ. ಎಲ್ಲ ಚಿಕ್ಕ ಮಕ್ಕಳು ಕುಡಿಯೋದಕ್ಕೆ ನೀರಿಲ್ಲ, ಓದ್ಕೊಳ್ಳೋದಕ್ಕೆ ಸರಿಯಾಗಿ ಕರೆಂಟ್ ಇಲ್ಲ. ಈ ಥರ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟಿರುವ ಅಧಿಕಾರಿಗಳು ತನಿಖೆ ಮಾಡಿ ಆದಷ್ಟು ಬೇಗ ಇಲ್ಲಿ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಂತೀವಿ. ಈ ಹಳ್ಳಿಯಲ್ಲಿ 1000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಅದರಲ್ಲಿ ಸುಮಾರು 400ರಿಂದ 450 ಜನ ಮುದುಕರು, ಒಂದು 250ರಿಂದ 300 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಮತ್ತು ಮುದುಕರಿಗೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ, ಕರೆಂಟ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ ಅನ್ನೋದಿರುತ್ತೆ. ದಯವಿಟ್ಟು ನೋಡಿ, ಈ ಥರ ಪರಿಸ್ಥಿತಿನ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ಥರ ನಡ್ಕೊಂಡ್ರೆ ಬೆಸ್ಕಾಂ ಆಫೀಸ್ ಮುಂದೆ ಬಂದುಬಿಟ್ಟು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ, ಆಡನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ.